ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಪ್ರಥಮ ಸಂಕಲನಾತ್ಮಕ ಮೌಲ್ಯಮಾಪನ SA1 ಪರೀಕ್ಷೆ ಸೆಪ್ಟೆಂಬರ್ 2025-26ರಲ್ಲಿ LBA ಆಧರಿಸಿ ರಚಿಸಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ 8ನೇ ತರಗತಿ ಸಮಾಜ ವಿಜ್ಞಾನ ಕಂಪ್ಲೀಟಾಗಿ ನೋಡೋಣ. ಆಲ್ರೆಡಿ ಎಡದಲ್ಲಿನೂ ಕೂಡ ನಮ್ಮಲ್ಲಿ ಕ್ವಶನ್ ಪೇಪರ್ಗಳು ಸಿಗ್ತವೆ, LBAಗಳು ಸಿಗ್ತವೆ. ಯಾರಿಗೆ ಬೇಕು ಅನ್ನೋರು ಜಸ್ಟ್ ಈ ನಂಬರ್ಗೆ ಮೆಸೇಜನ್ನು ಮಾಡಿ ಅವುಗಳನ್ನು ಪರ್ಚೇಸ್ ಮಾಡಬೇಕಾಗ್ತದೆ. ಫ್ರೀಯಾಗಿ ಕೊಡೋದಿಲ್ಲ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಒಂದು SS ಕ್ವಶನ್ ಪೇಪರನ್ನು ನೋಡುವ. ಉದ್ದೇಶ ಆಧಾರಿತ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಜ್ಞಾನಕ್ಕೆ 10, ತಿಳುವಳಿಕೆ 12, ಅನ್ವಯ 14, ಕೌಶಲ 4, ಒಟ್ಟಾರೆ 40. ಇನ್ನು ಪ್ರಶ್ನಾವಾರು ಅಂಕ ಹಂಚಿಕೆಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು 1 ಅಂಕದ 12, ಕಿರು ಉತ್ತರ 20, ದೀರ್ಘ ಉತ್ತರ 8, ಒಟ್ಟಾರೆ 40. ಇನ್ನು ಕಠಿಣತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಸರಳ 12, ಸಾಧಾರಣ 20, ಕಠಿಣ 8, ಒಟ್ಟಾರೆ 40 ಅಂಕ. ಇನ್ನು ಪಾಠಗಳ ಹಂಚಿಕೆ ಇರ್ತಕ್ಕಂಥದ್ದು ಬ್ಲೂ ಪ್ರಿಂಟ್ ಇದೆ. ಸೊ ಯಾವ ಪಾಠಿಗೆ ಎಷ್ಟೆಷ್ಟು ಅಂಕಗಳ ವೇಟೇಜ್ಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಇಲ್ಲಿದೆ, ತಾವು ಅದನ್ನು ಕೂಡ ಏನು ಮಾಡ್ಬೋದು ನೋಡ್ಬೋದು. ಸೊ ಟೋಟಲಿ ಒಂದು 40% ಸಿಲೆಬಸ್ ಮೇಲೆ ರಚನೆ ಮಾಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇದೆ ಇದು. ಸೊ ಅದನ್ನು ಡೈರೆಕ್ಟಾಗಿ ನಾನು ನಿಮಗೆ ಕೀ ಆನ್ಸರನ್ನೇ ಶೇರ್ ಮಾಡ್ತೀನಿ. ಮೊದಲ ಸಂಕಲನಾತ್ಮಕ ಮೌಲ್ಯಮಾಪನ SA1 ಸೆಪ್ಟೆಂಬರ್ 2025-26 ಮಾದರಿ ಉತ್ತರಗಳು. ಸೊ ಫಸ್ಟ್ ಮೇನ್ಸಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು 6 ಇದ್ದಾವೆ. ಮೊದಲ ಪ್ರಶ್ನೆ, ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಕೇಳಿದ್ರು. ತಮ್ಮೆಲ್ಲರಿಗೂ ಗೊತ್ತಿದೆ ಹಲ್ಮಿಡಿ ಶಾಸನ ಅಂತ ಬರ್ತದೆ. ಸೊ ಹಲ್ಮಿಡಿ ಶಾಸನ ಇಸ್ ದ ರೈಟ್ ಆನ್ಸರ್. ಇನ್ನು ಪ್ರಾಗೈತಿಹಾಸಿಕ ಕಾಲದ ಬೂದಿಯ ಕುರುಹುಗಳು ದೊರೆತಿರುವ ಸ್ಥಳ ಕೇಳಿದ್ದಾರೆ. ಸೊ B ಕರ್ನೂಲ್ ಇಸ್ ದ ರೈಟ್ ಆನ್ಸರ್. ಇನ್ನು 3, 1920ರಲ್ಲಿ ಬಿಡ್ನಾಪುರದಲ್ಲಿ ಸಿಕ್ಕ ಕಮಲೆ ಪಶುಗಳಂತೆ 4 ಕಾಲುಗಳಲ್ಲಿ ನಡೆಯುತ್ತಿದ್ದಳು ಏಕೆ ಅಂತ ಕೇಳಿದರು. ಆಪ್ಷನ್ A, ಅವಳು 9 ವರ್ಷಗಳನ್ನು ಕಾಡಿನಲ್ಲಿ ಪ್ರಾಣಿಗಳೊಂದಿಗೆ ಕಳೆದಿದ್ದಳು ಅನ್ನೋ ಆಯ್ಕೆ ಸರಿ ಇದೆ. ಇನ್ನು 4ರಲ್ಲಿ ಮಾರುತಗಳ ಅಗ್ನೀಕರಣದಿಂದ ನಿರ್ಮಿತವಾಗುವ ಭೂಸ್ವರೂಪಗಳು ಯಾವ್ಯಾವು ಅಂತ ಕೇಳಿದರು. ಆಪ್ಷನ್ A, ನಾಯಿಕೊಡೆ, ಶಿಲಾಪೀಠ, ಮರಳು ದಿನ್ನೆ, ಲೂಯಿಸ್ ಮೈದಾನ ಅನ್ನೋದು ಸರಿ ಇದೆ. 5ನೇ ಪ್ರಶ್ನೆ, ಸರಕು ಸೇವೆಗಳಲ್ಲಿರುವ ಮಾನವರ ಬಯಕೆಯನ್ನು ತೃಪ್ತಿಪಡಿಸೋ ಗುಣ ಯಾವುದು? ಅದರಲ್ಲಿ ಆಯ್ಕೆ B, ತುಷ್ಟಿಗುಣ ಅನ್ನೋದು ಸರಿಯಾದ ಉತ್ತರ. 6, ವ್ಯಾಪಾರದ ಮುಖ್ಯ ಉದ್ದೇಶ ಕೇಳಿದರು. ಸೊ ಆಯ್ಕೆ C, ನ್ಯಾಯಯುತ ಲಾಭ ಗಳಿಸೋದು ಅನ್ನೋದು ಉತ್ತರ. ಇಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇತ್ತು. ಇನ್ನು 1 ಮಾರ್ಕಲ್ಲಿ ಏನು ಕೇಳಿದ್ದಾರೆ ಅಂದರೆ ಮಮ್ಮಿ ಎಂದರೇನು ಅಂತ ಕೇಳಿದರು. ಸತ್ತವರ ದೇಹವನ್ನು ವಿವಿಧ ರಾಸಾಯನಿಕಗಳಿಂದ ಲೇಪನವನ್ನು ಮಾಡಿ ತೆಳುವಾದ ಬಟ್ಟೆಯನ್ನು ಸುತ್ತಿ ಸಂರಕ್ಷಿಸಿಡುವ ದೇಹಕ್ಕೆ ಮಮ್ಮಿ ಅಂತ ಕರೀತಾರೆ. ಇನ್ನು ಅರಿಸ್ಟಾಟಲ್ ರಾಜ್ಯಶಾಸ್ತ್ರವನ್ನು ಕುರಿತು ರಚಿಸಿದ ಕೃತಿ ಯಾವುದು ಅಂತ ಕೇಳಿದರು. ಪಾಲಿಟಿಕ್ಸ್ ಅನ್ನೋದು ಉತ್ತರ. 9, ಮೌಲ್ಯಗಳು ಲೋಕರೂಢಿಗಳಿಗಿಂತ ಹೇಗೆ ಭಿನ್ನ ಅಂತ ಕೇಳಿದರು. ಉತ್ತರ, ಮೌಲ್ಯಗಳು ಸಮಾಜವು ವ್ಯಕ್ತಿಗಳಿಂದ ನಿರೀಕ್ಷಿಸುವ ನಡತೆ ಕ್ರಮವಾದರೆ ಲೋಕರೂಢಿಗಳು ನಾವು ದಿನನಿತ್ಯದ ಜೀವನದಲ್ಲಿ ಮತ್ತೆ ಮತ್ತೆ ತೊಡಗುವ ಚಟುವಟಿಕೆಗಳಾಗಿವೆ ಅನ್ನೋದನ್ನು ಬರೀಬೇಕು. ಇನ್ನು ಭೂಮಿಯು ತನ್ನ ಅಕ್ಷದ ಸುತ್ತ ಒಂದು ಸುತ್ತ ಪೂರ್ಣಗೊಳಿಸಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅಂತ ಕೇಳಿದರು. 24 ಗಂಟೆ ಅನ್ನೋದು ನಿಮಗೆ ಗೊತ್ತಿದೆ. ಇನ್ನು 11, ಮಹೇಶ ಮೊಬೈಲ್ ಕೊಂಡು ಬಳಸುತ್ತಿದ್ದಾನೆ, ಇದು ಯಾವ ಬಗೆಯ ಆರ್ಥಿಕ ಚಟುವಟಿಕೆ ಕೇಳಿದರು. ಅನುಭೋಗಿ ಚಟುವಟಿಕೆ. 12, ಪುನರಫ್ತು ನಡೆಸ್ತಕ್ಕಂಥ ದೇಶಕ್ಕೆ ಉದಾಹರಣೆ ಕೇಳಿದರು. ಸಿಂಗಾಪುರ್ ಇಸ್ ದ ರೈಟ್ ಆನ್ಸರ್. ಇನ್ನು 3rd ಮೇನಲ್ಲಿ 10 ಪ್ರಶ್ನೆಗಳಿದ್ದಾವೆ. 2-3 ವಾಕ್ಯಗಳ ಉತ್ತರಗಳನ್ನು ಬರೀಬೇಕು. 10 ಪ್ರಶ್ನೆ 20 ಅಂಕಗಳು. ಪ್ರಶ್ನೆ 13, ಹವಾಂಗೋ ನದಿಯು ಚೀನಾದ ದುಗುಡ, ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಕೇಳಿದರು. ಸೊ ಪ್ರವಾಹದ ನಂತರ ತನ್ನ ಹಾದಿಯನ್ನು ಬದಲಿಸಿತು. ಪ್ರವಾಹಕ್ಕೆ ಮನೆಗಳು ಹಾನಿಯಾಗಿ ಜನವಸತಿ ತೊಂದರೆ ಅನುಭವಿಸಬೇಕಾಯಿತು. ಕೃಷಿ ಭೂಮಿ ಪ್ರವಾಹದಿಂದ ಹಾಳಾಯಿತು. ಕಾಲುವೆಗಳು ಹಾನಿಗೊಳಗೆ ಆದವು. ಇನ್ನು ಹರಪ್ಪ ನಗರ ಯೋಜನೆ ಹೇಗಿತ್ತು ಅಂತ ಕೇಳಿದರೆ ಹರಪ್ಪದಲ್ಲಿ 2 ಅಥವಾ ಹೆಚ್ಚಿನ ಭಾಗಗಳನ್ನು ಕಾಣಬಹುದು. ಪಶ್ಚಿಮದ ಭಾಗ ಕಿರಿದಾಗಿದ್ದು ಎತ್ತರದಲ್ಲಿದೆ, ಅದನ್ನೇ ಕೋಟೆ ಅಂತ ಕರಿತೀವಿ. ಇನ್ನು ಪೂರ್ವದ ಭಾಗ ವಿಶಾಲವಾಗಿದ್ದು ತಗ್ಗಿನಲ್ಲಿದೆ, ಇದನ್ನು ಗ್ರಾಮ ಅಂತೀವಿ. ಪ್ರತಿಯೊಂದು ಭಾಗದ ಸುತ್ತ ಇಟ್ಟಿಗೆಗಳ ಗೋಡೆ ಇದೆ, ಇದರಿಂದ ಗೋಡೆ ಭದ್ರವಾಗಿದೆ ಅಂತ ಬರೆದ್ರೆ ಸಾಕು. 15, ಶಿಲಾಯುಗದ ಬಗ್ಗೆ ಬರೀರಿ ಅಂತ ಕೇಳಿದರು. ಕಲ್ಲಿನಿಂದ ಆಯುಧಗಳನ್ನು ತಯಾರಿಸಿ ಬಳಸಿದ ಕಾಲ. ಅತ್ಯಂತ ಪೂರ್ವದ ಘಟ್ಟವನ್ನು ಹಳೆಯ ಶಿಲಾಯುಗ ಅಂತ ಕರೆದಿದ್ದೀವಿ. ಹಳೆಯ ಶಿಲಾಯುಗ 2 ಮಿಲಿಯನ್ ವರ್ಷಗಳಷ್ಟು ಹಳೆಯದು, ಸುಮಾರು 12,000 ವರ್ಷಗಳವರೆಗೂ ವಿಸ್ತರಿಸಿದೆ. ಇದನ್ನು 3 ಹಂತದಲ್ಲಿ ವಿಂಗಡಿಸಿದ್ದಾರೆ. ಆದಿಶಿಲಾಯುಗ, ಮಧ್ಯಶಿಲಾಯುಗ, ಅಂತ್ಯಶಿಲಾಯುಗ ಅನ್ನೋದು ಉತ್ತರ. 16, ಪ್ರಸ್ತುತ ಯುಗದಲ್ಲಿ ರಾಜ್ಯಶಾಸ್ತ್ರಜ್ಞಾನದ ಅತ್ಯವಶ್ಯಕ ಚರ್ಚಿಸಿ ಅಂತ ಕೇಳಿದರು. ಇದು ರಾಜ್ಯದ ಉಗಮ ಮತ್ತು ಬೆಳವಣಿಗೆಗೆ ತಿಳಿಯಲು ಸಹಾಯಕ. ಚಕ್ರಾಧಿಪತ್ಯ, ಸ್ವಾತಂತ್ರ್ಯ, ಕಾನೂನು, ಸಮಾನತೆಯನ್ನು ಅರಿಬಹುದು. ಉತ್ತಮ ಸರ್ಕಾರ, ಯುದ್ಧ, ಶಾಂತಿ ಪರಿಕಲ್ಪನೆ ಬಗ್ಗೆ ತಿಳಿಬಹುದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಬಗ್ಗೆ ತಿಳಿಬಹುದು. ಆಧುನಿಕ ಕಲ್ಯಾಣ, ರಾಜ್ಯ ಸ್ಥಾಪನೆಗೆ ರಾಜಕೀಯ ಪ್ರಜ್ಞೆ ಬೆಳೆಸ್ತದೆ. ನಾಗರಿಕತ್ವ ಮತ್ತು ನಾಯಕತ್ವದ ಗುಣ ಬೆಳೆಸ್ತದೆ ಅನ್ನೋದನ್ನು ಬರೆದ್ರೆ ಸಾಕು. ಇನ್ನು 17ರಲ್ಲಿ ಕೇಳಿದರು ಭಾರತದ ಪೌರತ್ವ ಪಡೆಯುವ ವಿಧಾನಗಳನ್ನು ಕೇಳಿದ್ದಾರೆ. ಇಲ್ಲಿ ಜನ್ಮದತ್ತ ಪೌರತ್ವ ಇದೆ,
ರಕ್ತ ಸಂಬಂಧ ಇದೆ, ನೋಂದಣಿ ಪೌರತ್ವ, ಸಹಜೀಕೃತ ಪೌರತ್ವ, ನೂತನ ಭೂಪ್ರದೇಶ ಸೇರ್ಪಡೆಯಿಂದ ಪೌರತ್ವ ಅನ್ನೋದು ಇದೆ. 18ರಲ್ಲಿ ಭಾಷೆಯೇ ಅಸ್ತಿತ್ವದಲ್ಲಿರದ ಸಮಾಜ ಎದುರಿಸಬಹುದಾದ ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರು. ಸೊ ಭಾಷೆ ಅಸ್ತಿತ್ವದಲ್ಲಿದ್ದರೆ ನಮ್ಮ ಭಾವನೆ ವ್ಯಕ್ತಪಡಿಸಲು ಸಾಧ್ಯವಿಲ್ಲ, ಸಾಮಾಜಿಕ ಪರಿವರ್ತನೆ ಸಾಧ್ಯ ಇಲ್ಲ, ನೇರ ಸಂವಹನ ಇಲ್ಲ, ಬದುಕು ಪ್ರಾಣಿ ಸಮಾಜವಾಗ್ತಿತ್ತು, ಅಭಿಪ್ರಾಯ ಹಂಚಿಕೆಗೆ ಅವಕಾಶ ಇಲ್ಲ, ಸಮಾಜ ಮೂಕ ವೇದನೆಯನ್ನು ಅನುಭವಿಸಬೇಕಿತ್ತು. ಇನ್ನು ಸಂಸ್ಕೃತಿ ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾವಣೆ ಆಗ್ತದೆ, ಸಮರ್ಥನೆ ಕೊಡಿ ಅಂತ ಕೇಳಿದರು. ಭಾಷೆಯನ್ನು ಹಿರಿಯರಿಂದ ಕಲಿತಾರೆ, ಹಬ್ಬಗಳ ಆಚರಣೆ ಅನುಕರಿಸ್ತಾರೆ, ಹಿರಿಯರ ನಡೆನುಡಿ ಆಚಾರ ವಿಚಾರದ ಅನುಕರಣೆ, ಉಡುಗೆ ತೊಡುಗೆಗಳನ್ನು ಹಿರಿಯರಿಂದ ಅನುಕರಣೆ, ಉತ್ತಮ ಮೌಲ್ಯ ಆದರ್ಶಗಳನ್ನು ಕಲಿಬೋದು. ಇನ್ನು ಒಂದು ಸ್ಥಳದ ಸನ್ನಿವೇಶ, ದಿಕ್ಕು ಮತ್ತು ಅಂತರವನ್ನು ಹೇಗೆ ಗುರುತಿಸ್ತಾರೆ ಅಂತ ಕೇಳಿದರು. ಭೂಮಿ ಗೋಳಾಕಾರವಾಗಿದೆ, ಆದ್ದರಿಂದ ಸ್ಥಳ, ದಿಕ್ಕು ಮತ್ತು ಅಂತರವನ್ನು ಅಳೆಯಲು ಕಠಿಣ. ಆದ್ದರಿಂದ ನಿರ್ದಿಷ್ಟ ಸ್ಥಳ, ದಿಕ್ಕು, ಸನ್ನಿವೇಶ ಮತ್ತು ಅಂತರಗಳನ್ನು ಅಳೆಯಲು ಕಾಲ್ಪನಿಕ ರೇಖೆಗಳನ್ನು ಎಳಿತಾರೆ. ಪೂರ್ವ ಪಶ್ಚಿಮವಾಗಿ ಅಕ್ಷಾಂಶಗಳನ್ನು ಹಾಗೂ ಉತ್ತರ ದಕ್ಷಿಣವಾಗಿ ರೇಖಾಂಶಗಳನ್ನು ಎಳಿತಾರೆ ಅನ್ನೋದನ್ನು ಬರೆದ್ರೆ ಸಾಕು. ಇನ್ನು ಸಮಯದ ಅಡಚಣೆ ತಪ್ಪಿಸಲು ಕೈಗೊಳ್ಳುವ ಕ್ರಮಗಳನ್ನು ಕೇಳಿದರು. ಇಲ್ಲಿ ಸರಕುಗಳ ಉತ್ಪಾದನೆ ಬೇರೆ ಬೇರೆ ಸಮಯದಲ್ಲಿರ್ತದೆ, ಉಪಭೋಗ ಬೇರೆ ಬೇರೆ ಸಮಯದಲ್ಲಿ, ಇವುಗಳನ್ನು ಕಾಲಕಾಲಕ್ಕೆ ಗ್ರಾಹಕರಿಗೆ ಒದಗಿಸಲು ಶೇಖರಿಸಿ ಇಡ್ತಾರೆ. ಇದಕ್ಕಾಗಿ ಉಗ್ರಾಣ ವ್ಯವಸ್ಥೆ ಇದೆ, ಆಮೇಲೆ ಶೈತ್ಯಾಗಾರ ವ್ಯವಸ್ಥೆ ಸಹಿತ ಇದೆ ಅಂತ ಬರೆದ್ರೆ ಸಾಕು. ಇನ್ನು ಅರ್ಥಶಾಸ್ತ್ರ ಅಧ್ಯಯನದ ಅವಶ್ಯಕ ಕಾರಣಗಳನ್ನು ಕೇಳಿದರು. ನಮ್ಮ ಸುತ್ತಮುತ್ತಲಿನ ಬಡತನ, ನಿರುದ್ಯೋಗ ಸಮಸ್ಯೆ ತಿಳಿಯಲು, ಪರಿಹಾರ ಕಂಡುಕೊಳ್ಳಲು ಸಹಾಯಕ ಮಾಡ್ತದೆ. ಆರ್ಥಿಕ ಅಸಮಾನತೆಗೆ ಕಾರಣ ತಿಳಿದು ಪರಿಹಾರ ಹೇಳ್ತದೆ. ಮಿತ ಸಂಪನ್ಮೂಲಗಳಲ್ಲಿ ಅಪರಿಮಿತ ಬಯಕೆ ಈಡೇರಿಕೆಯ ಸನ್ನಿವೇಶಗಳಲ್ಲಿ ಪರಿಹಾರ ಪಡಿತದೆ. ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಂದ ಉತ್ಪಾದಿಸಬೇಕು ಅಂತ ಹೇಳ್ತದೆ. ಇನ್ನು 4 ಮಾರ್ಕ್ಸ್ ಕ್ವಶನ್ ಇತ್ತು. ಇತಿಹಾಸವನ್ನು ರಚಿಸಲು ಸಾಹಿತ್ಯಗಳು ಹೇಗೆ ಪೂರಕ ಅಂತ ಕೇಳಿದ್ದಾರೆ, 4 ಅಂಕ. ಇಲ್ಲಿ ಲಿಖಿತ ರೂಪದ ಸಾಹಿತ್ಯವನ್ನು ದೇಶೀಯ ಮತ್ತು ವಿದೇಶಿ ಸಾಹಿತ್ಯ ಅಂತ ವರ್ಗೀಕರಣ ಮಾಡ್ತಾರೆ. ಆಯಾ ಕಾಲಘಟ್ಟವನ್ನು ಲಿಖಿತ ಸಾಹಿತ್ಯದಲ್ಲಿ ವಿಂಗಡಿಸ್ತಾರೆ. ಆಯಾ ಕಾಲಘಟ್ಟದ ಚರಿತ್ರೆ ತಿಳಿಬೋದು. ಇತಿಹಾಸಕಾರರಿಗೆ ಐತಿಹಾಸಿಕ ಮಾಹಿತಿ ವಿಶ್ಲೇಷಣೆಗೆ ಸಹಾಯಕ. ದೇಶೀಯ ಸಾಹಿತ್ಯ ರಚಿಸುವಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರ, ಹಾಲನ ಗಾಥಾ ಸಪ್ತಶತಿ, ಬಾಣಭಟ್ಟನ ಹರ್ಷಚರಿತ್ರೆ, ಪಂಪನ ವಿಕ್ರಮಾರ್ಜುನ ವಿಜಯ, ಬೌದ್ಧ ತ್ರಿಪಿಟಕಗಳು, ಶ್ರೀ ವಿಜಯನ ಕವಿರಾಜ ಮಾರ್ಗ ಸಹಕಾರಿ ಇದೆ. ಇನ್ನು ಹಾಗೆಯೇ ವಿದೇಶಿ ಸಾಹಿತ್ಯಗಳಾದ ಮೆಗಸ್ತಾನಿಸನ ಇಂಡಿಕಾ, ಹುಯನ್ಸ್ತಾಂಗ್ನ ಸಿಯುಕಿ, ಟಾಲೆಮಿಯ ಜಿಯೋಗ್ರಫಿ, ಸಿಲೋನಿನ ದೀಪಾಂಶ ಮತ್ತು ರಾಜವಂಶ ಇತ್ಯಾದಿ ಕೃತಿಗಳನ್ನು ಸಹಿತ ಬಳಕೆ ಮಾಡ್ಬೋದು ಅಂತ ಬರೆದ್ರೆ ಸಾಕು. ಇನ್ನು ಲಾಸ್ಟ್ ಭೂಮಿಯ ಅಂತರಾಳದ ಚಿತ್ರ ಬರೆದು ಪದರಗಳನ್ನು ಹೆಸರಿಸಲಿಕ್ಕೆ ಕೇಳಿದರು. ಇದು ಭೂಮಿಯ ಅಂತರಾಳದ ಚಿತ್ರ ಬರ್ತದೆ. ಇಲ್ಲಿ ಮೇಲೆ ಸಿಯಾಲ್ ಇದೆ, ಸಾಗರ ಇದೆ. ಇದು ಮೆಹೋರೋವಿಸಿಕ್ ವಲಯ, ಇದು ಗುಟೆನ್ಬರ್ಗ್ ಸೀಮಾ ವಲಯ, ಹೊರಕೇಂದ್ರ, ಗೋಳ, ಒಳಗೋಳ, ನೀಫೆ. ಸೊ ಇಷ್ಟು ಚಿತ್ರವನ್ನು ನಾವೇನು ಮಾಡಿದ್ದೀವಿ, ಕೊಟ್ಟಿದ್ದೀವಿ. ಇಷ್ಟಿತ್ತು SS ನ ಕ್ವಶನ್ ಪೇಪರ್ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.